Hi guys, welcome to my channel Padmashree Helpful. Guys, just 60 days ಅಲ್ಲಿ 15 kg ಅಷ್ಟು ತೂಕ ಇಳಿಸ್ಕೊಂಡಿದ್ದಾರೆ. ಇವನ್ PCOD ಕೂಡ ನಾರ್ಮಲ್ ಮಾಡಿಕೊಂಡು ಬ್ಯಾಕ್ ಪೈನ್ ಕೂಡ ಕಡಿಮೆ ಮಾಡಿಕೊಂಡು ಸ್ಕಿನ್ ಗ್ಲೋ ಮಾಡಿಕೊಂಡು ಏರ್ ಫುಲ್ ಪರ್ಮನೆಂಟಾಗಿ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಅವ್ರ ಚೇಂಜಸ್ಸು ನೀವೇ ನೋಡ್ತೀರಾ. ನಾನು ವಿತ್ ಫೋಟೋ ಸಮೇತ ತೋರಿಸ್ತಾ ಇದ್ದೀನಿ, ಶೋ ಮಾಡ್ತಾ ಇದ್ದೀನಿ. ನೋಡಿ ಹೇಗಿದ್ದವರು ಹೇಗಾಗಿದ್ದಾರೆ. ಕೇವಲ 60 ದಿನದಲ್ಲಿ ಅವ್ರು ಏನೆಲ್ಲ ಟ್ರೈ ಮಾಡಿದ್ರು ಆದರೂ ವೆಯ್ಟ್ ಲಾಸ್ ಆಗಿಲ್ಲ. ಆದರೆ ನಮ್ಮ ಡಯಟ್ ಪ್ಲಾನಿಂದ ಇಷ್ಟೆಲ್ಲ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ, ಇಷ್ಟೆಲ್ಲ ಬೆನಿಫಿಟ್ನ ಪಡ್ಕೊಂಡಿದ್ದಾರೆ. ಅದು ಎಲ್ಲ ತಿನ್ಕೊಂಡು ಒಂದು ಟೈಮ್ ತಿನ್ನೋಕ್ಕೆ ಆಗಲ್ಲ ಅನ್ನೋಷ್ಟು ತಿನ್ಕೊಂಡು. ಬನ್ನಿ ಅವ್ರ ಎಕ್ಸ್ಪೀರಿಯನ್ಸ್ನ ಕೇಳ್ಕೊಂಬರೋಣ. ಹಲೋ. ಹಾ ದೀಪಾ, ಹೇಗಿದ್ದೀರಾ? ಚೆನ್ನಾಗಿದೆ. ನೀವು? ನಾನ್ ಕೂಡ ಚೆನ್ನಾಗಿದ್ದೀನಿ. ನಾನ್ ನಿಮ್ ಫೋಟೋ ನೋಡ್ದೆ, ನಂಬಕ್ ಆಗದೆ ಇರೋ ರಿಸಲ್ಟ್. ಹ್ಞೂ ಮೇಡಮ್, ಎಲ್ರು ಹಂಗೆ ಕೇಳ್ತಾ ಇದಾರೆ. ಬಿಟ್ಟಿದ್ದೀರಾ? ಅದೇ, ನಮಗೂ ಬಹಳ ತುಂಬಾ ಖುಷಿ ಆಯ್ತು. ನನಗಂತೂ ಈ ರಿಸಲ್ಟ್ ಬರುತ್ತಂತ ಅನ್ಕೊಂಡೇ ಇರ್ಲಿಲ್ಲ. ಆದ್ರೆ ಸಾಕಷ್ಟು ಟ್ರೈ ಮಾಡಿದ್ದೆ ನಾನು. ಎಷ್ಟು ವೆಯ್ಟ್ ರೆಡ್ಯೂಸ್ ಆಗಿರೋದು 2 ತಿಂಗಳಲ್ಲಿ? 14 to 15 kilos ಮೇಡಮ್. 14 to 15 kilos ಕಡಿಮೆ ಆಗಿದ್ದೀರಾ? 5 inches. 5 inches ಕಡಿಮೆ ಆಗಿದ್ಯಾ? ಹುಡುಗಿ ಆಗೋಗಿದ್ದೀರಾ ದೀಪಾ. ಥ್ಯಾಂಕ್ಸ್ ಮೇಡಮ್. ಓಕೆ, ಏನೆಲ್ಲ ಟ್ರೈ ಮಾಡಿದ್ರಿ ವೆಯ್ಟ್ ಲಾಸ್ಗೆ ಅಂತ? ಗುಡ್ ಹೆಲ್ತ್, ಬಟ್ ವೇಟ್ ರೆಡ್ಯೂಸ್ ಆಗ್ಲಿಲ್ಲ. ಆಗಿನ ಪೂರ್ತಿ ಆಯ್ತು, ಮತ್ತೆ ನಾವು ಬಿಟ್ಟ ತಕ್ಷಣ ಮತ್ತೆ ರೆಡ್ಯೂಸ್ ಮತ್ತೆ ಇನ್ಕ್ರೀಸ್ ಆಗುತ್ತೆ ವೇಟ್. ಆಮೇಲೆ ವೆಯ್ಟ್ ಲಾಸ್ಗೆ ಯೋಗನೂ ಸೇರ್ಕೊಂಡು ಯೋಗ ಕ್ಲಾಸ್ ಮುಗಿಸಿದ್ದೆ ನಾನು. ಯೋಗ ಕ್ಲಾಸ್ ಮುಗಿಸಿದ್ರಾ? ಹೆಲ್ತ್ ಚೆನ್ನಾಗಾಯ್ತು, ಬಟ್ ವೇಟ್ ಮತ್ತೆ ಗೇನ್ ಆಗ್ಬಿಡ್ತು ನಮ್ದು. ಆಮೇಲೆ ಹರ್ಬಲ್ ಲೈಫ್ ಟ್ರೈ ಮಾಡಿದ್ದೆ ನಾನು. ಓಕೆ. ಆಮೇಲೆ ಯಾರ್ಯಾರು ಏನ್ ಡಯಟ್ ಇರ್ತಾರ ಅದೆಲ್ಲ ಟ್ರೈ ಮಾಡಿದ್ದೆ. ಆಮೇಲೆ 42 days ಡಯಟ್ ಪ್ಲಾನ್ ಮಾಡಿದ್ದೆ ನಾನು. ಬೇರೆ ಹೇಳಿದ್ರು, ಅದು ಮಾಡಿದ್ದೆ. ಅದು ಮತ್ತೆ ವೇಟ್ ಬಹಳ ಗೇನ್ ಆಗ್ಬಿಡುತ್ತೆ. ಓಕೆ. ಹಂಗ ಬಹಳ ಖುಷಿ ಆಯ್ತು ಇದಂತೂ. ಏನು ಅದು ಬಿಡ್ರಿ ಇದು ಬಿಡ್ರಿ ಆತರ ಏನು ಇರ್ಲಿಲ್ಲಲ್ಲ. ಎಲ್ಲ ತಿನ್ಕೊಂಡು ವೇಟ್ ರಿಡ್ಯೂಸಿಂಗ್ ಅದಂತೂ ನಿಜಾನೇ. ಓಕೆ, ನೀವ್ ಅನ್ಕೊಂಡಿದ್ರಾ? ಅನ್ಕೊಂಡಿರ್ಲಿಲ್ಲ, ಇದು ಲಾಸ್ಟ್ ಟ್ರೈ ಅಂತ ಮಾಡಿದ್ದಷ್ಟೇ. ಲಾಸ್ಟ್ ಟ್ರೈ ಅಂತ ಮಾಡಿದ್ದಾ? ಟ್ರೈ ಅಂತ ಯಾರೋ ಏನೋ ಹೇಳದ ಬಹಳ ಖುಷಿಯಾಗಿ ಮತ್ತೆ ಮಾಡ್ತೀನಿ, ಮತ್ತೆ ವೇಟ್ ಬೇಗ ಗೇನ್ ಆಗುತ್ತೆ. ನಾನು ವೇಟ್ ಇರೋದ್ರಿಂದ ಎಲ್ಲಾನು ಚೆಕ್ಅಪ್ ಮಾಡ್ಸಿದ್ದೆ. ಥೈರಾಯ್ಡ್ ಚೆಕ್, ಬ್ಲಡ್ ಚೆಕ್ಅಪ್, ಕೊಲೆಸ್ಟ್ರಾಲ್ ಚೆಕ್ ಎಲ್ಲಾನು ಮಾಡ್ಸಿದ್ದೆ. ಏನು ಪ್ರಾಬ್ಲಮ್ ಇರಲಿಲ್ಲ. ಆದ್ರೂ ವೇಟ್ ಮಾತ್ರ ಕಮ್ಮಿ ಆಗ್ತಿರ್ಲಿಲ್ಲ. ಹರ್ಬಲ್ ಲೈಫ್ ತಗೊಂಡಾಗ 3 ತಿಂಗಳು ತಗೊಳ್ರಿ ಅಂತ ಹೇಳಿದ್ರು, ಅದನ್ನು ಮಾಡಿದೆ. 1 kgನೂ ಸರ್ದಿಲ್ಲ ನನಗೆ. 1 kgನೂ ಕಡಿಮೆ ಆಗಿರ್ಲಿಲ್ಲ. ಬಹಳ ಬೇಜಾರಾಗಿತ್ತು. ದುಡ್ಡನ್ನು ಕಳ್ಕೊಂಡ್ವಿ. ಹಿಂಗಾಗಿ ಬಹಳ ಬೇಜಾರಾಯ್ತು. ಇದು ನಮ್ಮ ಮನೆಯವ್ರ ಹುಡುಕಿ ಹೇಳಿದ್ರು, ನೋಡು ಬಹಳ ಯೂಟ್ಯೂಬ್ ಅಲ್ಲಿ ಚೆನ್ನಾಗಿ ಬರ್ತಾ ಇದೆ, ತಗೊಂಡ್ ನೋಡು ಅಂತ ಹೇಳಿ ಅದಕ್ಕೆ ಟ್ರೈ ಮಾಡಿದೆ. ನಾನು ನಿಮಗೆ ಅಷ್ಟೇ ಕೇಳಿದೆ, ಇಲ್ಲ ಮೇಡಮ್ ಹಿಂಗ ಮತ್ತೆ ಪದೇ ಹಿಂಗೆ ಆಗ್ತದೆ, ವೇಟ್ ಗೇನ್ ಆಗೇ ಆಗ್ತದೆ, ಚೆನ್ನಾಗಿರುತ್ತಾ ಇಲ್ಲ ಮತ್ತೆ ಅಂತ ಹೇಳಿ. ಇಲ್ಲ ತಗೊಳ್ರಿ ಆಮೇಲೆ ಹೇಳ್ರಿ ಅಂತ ಹೇಳಿದ್ರಿ ನೀವೇ. ಅಂತೂ ನಿಜ ಆಯ್ತು. ಓಕೆ, ಖುಷಿ ಕೊಡ್ತಾ ಇದೆ ಅಲ್ಲ ನಿಮ್ಗೆ? ಖುಷಿನೇ ಕೇಳ್ತೀರಾ. ಬೆಂಗಳೂರಿನ ನಮ್ ಚಿಕ್ಕಮ್ಮ ಇದಾರೆ, ಅವ್ರಿಗೂ ಫೋಟೋ ಹಾಕಿದ್ದೆ ನಾನು. ಅವ್ರ ಫ್ಯಾಕ್ಟ್ರಿಲಿ ಇದ್ರು. ಇಮಿಡಿಯೇಟ್ಲಿ ಫೋನ್ ಮಾಡಿದ್ರು ನನಗೆ. ಅವ್ರ ಫ್ರೆಂಡ್ ಯಾರೋ ಕೇಳಿದ್ರು, ನಿಮ್ ನಮಗೆ ಅಮೇಜಿಂಗ್ ರಿಸಲ್ಟ್ ರೀ, ಹಂಗೆ ಹಿಂಗೆ ಬಹಳ ಚೆನ್ನಾಗಾಯ್ತು, ನಾವು ದಪ್ಪ ಇದೀವಿ, ಏನ್ ಮಾಡ್ಬೇಕು ಏನು ಅಂದ್ರೆ. ನಾನ್ ನಿಮ್ ನಂಬರೇ ಕೊಟ್ಟಿದ್ದೀನಿ ನಾನು. ನಮ್ ನಂಬರ್ ಕೊಟ್ರಾ? ಓಕೆ. ಹೆಲ್ತ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ದೀಪಾ ನಿಮ್ಗೆ ವಿತ್ PCOD ಮತ್ತೆ ಥೈರಾಯ್ಡ್ ಅನ್ಕೊಂತೀನಿ. ಓಕೆ. ಅದೆಲ್ಲ PCOD ಪ್ರಾಬ್ಲಮ್ ಅಂತೂ ಕ್ಯೂರ್ ಆಗಿದೆ. ಬ್ಯಾಕ್ ಪೇನ್ ಪರವಾಗಿಲ್ಲ ಮೇಡಮ್, ಚೆನ್ನಾಗಿದೆ. ಆಮೇಲೆ ಹೇರ್ ಫಾಲ್ ಇತ್ತು, ಬಹಳ ಹೇರ್ ಫಾಲ್ ಇತ್ತು, ಡ್ಯಾಂಡ್ರಫ್ ಇತ್ತು. ಓಕೆ. 2 ಕ್ಲಿಯರ್ ಆಗಿದೆ. ಹೇರ್ ಗ್ರೋತಿಂಗ್ ಆಗಿದೆ ಮತ್ತೆ. ಓಕೆ. ಇನ್ನು ಸಾಫ್ಟಾಗೇ ಇದೆ. ಮತ್ತೆ ಸ್ಕಿನ್ ಎಲ್ಲೂ ಸುಕ್ಕಾಗಿಲ್ಲ, ಜೋತ್ ಬೀಳೋದು ಆ ತರ ಏನೂ ಆಗಿಲ್ಲ. ಹೌದು, ತುಂಬಾ ಚೆನ್ನಾಗಾಗಿದೆ. ಮತ್ತೆ ತುಂಬಾ ಸಾಫ್ಟ್ ಬೇಬಿ ಸ್ಕಿನ್ ತರನೇ ಇದೆ. ತುಂಬಾ ಬೆಟರ್ ಲುಕ್ ಅಂತೂ ಫುಲ್ ಅಮೇಜಿಂಗ್ ಆಗಿದೆ. ಫುಲ್ ಟೋಟಲಿ ಚೇಂಜ್, ಆಂಟಿಯಿಂದ ಹುಡುಗಿ ಆಗಿರೋ ತರ ಇದೆ. ನಾನ್ ಪದೇ ಕರ್ನೆ ನೋಡ್ಕೊಂಡಾಗತ್ತೆ ಮತ್ತೆ. ಹೌದಾ?
ಎಲ್ಲ ಡ್ರೆಸ್ಸಸ್ ಹಾಕಿ ಇರೋ ಡ್ರೆಸ್ಗಳೆಲ್ಲ ಹಿಂದಕ್ಕೆ ಹಾಕಿದ್ದೆ ಎಲ್ಲ ತೆಗೆದು ಈಗೆಲ್ಲ ಹಳೇದೆಲ್ಲ ಮತ್ತೆ ವಾಪಸ್ ಬಂದಿದೆ. ಓಕೆ ಓಕೆ, ನಿಮ್ಗೆ ಖುಷಿ ಕೊಡ್ತಾ ಇದೆ ಅಲ್ವಾ? ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ಎಲ್ಲ ನ್ಯಾಚುರಲ್ ಆಗಿ ಅಲ್ವಾ ಹಬ್ಬ ಆಗಿದ್ದು? ಎಲ್ಲ ನ್ಯಾಚುರಲ್ ಆಗಿ. ಅದು ಬಿಟ್ರಿ ಇದು ಬಿಟ್ರಿ ಡಯಟ್ ಅಂದ ತಕ್ಷಣ ಬಹಳ ಜನ ಅದೇ ಅನ್ಕೊಂತಾರೆ, ಏನು ತಿನ್ನಲ್ಲ ಹಂಗೆ ಹಿಂಗೆ ಉಪವಾಸ ಇರ್ತಾರ ಅಂತ. ಆತರ ತಿಂದು ಇದ್ರಲ್ಲಂತೂ ತಿನ್ನಕ್ಕೆ ಟೈಮೇ ಸಾಕಾಗಲ್ಲ ಅಷ್ಟೇ ಹೊತ್ತು. ತೂಕ ಕಡಿಮೆ ಮಾಡ್ಕೊಟ್ರ? ತಿಂದು ಸಾಕಾಗತ್ತೆ. ನಾನ್ ತಿನ್ನಕ್ಕೆ ಒಂದ್ಸಲ ಟೈಮ್ ಬೇಜಾರಾಗದ್ ನನಗೂ. ಆಯ್ತು. ಮತ್ತೆ ನಮ್ ವೀವರ್ಸ್ಗೆ ಏನಾದ್ರು ಹೇಳ್ಬೇಕಂದ್ರೆ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ? ಏನಿಲ್ಲ, ಯಾರಾದ್ರೂ ಬೇಗ ದಪ್ಪ ಅನ್ನೋದು ಬಹಳ ಬೇಜಾರಾಗತ್ತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡ್ತಾರೆ ಅಂತ ನಾನ್ ಹೇಳ್ತೀನಿ ಅಷ್ಟೇ. ಯಾಕಂದ್ರೆ ಏನ್ ದೊಡ್ಡ ಕಾಸು ಅಲ್ಲ, ಏನು ಅಲ್ಲ, ಏನು ಇಶ್ಯೂಸ್ ಇಲ್ಲ, ಹೆಲ್ತ್ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಚೆನ್ನಾಗಿದೆ, ತಗೋಬಹುದು. ಎಲ್ರು ನಾರ್ಮಲ್ ಪೀಪಲ್ಸ್ ಕೂಡ ತಗೋಬಹುದು. ಓಕೆ, ಇದರಿಂದ ಎಲ್ರಿಗೂ 100% ರಿಸಲ್ಟ್ ಸಿಗತ್ತಾ? 100% ನಾವು ಮನಸ್ಸಿಟ್ಟು ಮಾಡಿದ್ರೆ 100% ರಿಸಲ್ಟ್ ಇದೆ. ನೀವ್ ಹೇಳ್ದಂಗೆ ಮಾಡಿದ್ರಂತೂ ರಿಸಲ್ಟ್ ಇದ್ದೇ ಇದೆ. ಅದನ್ನೇ ಫಾಲೋ ಮಾಡಿದ್ರೆ ಇನ್ನೂ ಚೆನ್ನಾಗಿ. ಕೇಳ್ಕೊಂಬಂದ್ರಿ ಅಲ್ವಾ? ನೀವು ಕೂಡ ಅಷ್ಟೇ ಸುಲಭವಾಗಿ ಏನೇ ದಪ್ಪ ಇದ್ದೀನಿ, ತೂಕನೇ ಕಡಿಮೆ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ಳೋರು, ಥೈರಾಯ್ಡ್ ಇರೋರು, PCOD ಇರೋರು, ಏನಿದ್ರೂ ತೊಂದರೆ ಇಲ್ಲ. ನೀವು ತೂಕನ ಸುಲಭವಾಗಿ ಇಳಿಸ್ಕೊಬಹುದು. ಅದು 100% ನ್ಯಾಚುರಲ್ ಆಗಿ ನೀವೇ ಮಾಡ್ಕೊಂಡು ತಿನ್ನೋ ಊಟಗಳಿಂದ. ನೀವೇನು ಮಾಡಬೇಕು, ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ತಪ್ಪದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹ್ಯಾವ್ ಎ ಗುಡ್ ಡೇ. ಲವ್ ಯು ಆಲ್ ಗೈಸ್. ಬಾಯ್.